ಲೈಟಿಂಗು ನಾವು ಆಕ್ಷನ್ ತಗೊಂಡಿದ್ದು ತುಂಬಾ ಎಕ್ಸ್ಪೆನ್ಸಿವ್. ಹೌದಾ? ಮಿಸ್ಟರ್ ಭಾಸ್ಕರ್, ಚಿರಾಗ್ ಅವ್ರು ಇಲ್ಲಿ ಒಬ್ರೇ ಇರೋದಾ? ಇಲ್ಲ. ಹೌದು. ಅಲ್ಲ, ಅವರು ಹೌದು ಅಂತಿದ್ದಾರೆ, ನೀವು ಇಲ್ಲ ಅಂತಿದ್ದೀರಾ. ಇದು ಸ್ವಲ್ಪ ಹೀಗೇನೆ. ಅವಳು ದೇವನಹಳ್ಳಿ ಸೈಡ್ ಆದ್ರೆ ನಾನು ನಾಯಂಡಹಳ್ಳಿ ಸೈಡ್. ನಮ್ಮಿಬ್ಬರಿಗೆ ಆಗಾಗ್ಲೇ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇರುತ್ತೆ. ಈ ರೂಮಲ್ಲಿ ಚಿರಾಗ್ ಅವ್ರ ಜೊತೆ ಅವ್ರ ಹೆಂಡತಿ ದೀಪಾನು ಇರ್ತಾರೆ. ಹೌದಾ? ನೈಸ್ ನೈಸ್. ಪರ್ಸನಲ್ ಕಾಲು. ಬಾಯ್ ಫ್ರೆಂಡಾ? ಕೇಳ್ಬೇಕು ಕಣಿ. ಪರ್ಸನಲ್ ಕಾಲು ಅಂದ್ರು ತಾನೆ ಬನ್ರಿ, ಬಾಯ್ ಮುಚ್ಕೊಂಡು ಸುಮ್ಮನೆ. ಹೇಳಿ ಹಸ್ಬೆಂಡು. ಏನ್ರಿ ಹೇಳೋದು? ಇಷ್ಟೊತ್ತಾದ್ರೂ ಯಾಕೆ ಮನೆಗೆ ಬಂದಿಲ್ಲ? ಬರ್ತಿದ್ದೀನಿ ಹಸ್ಬೆಂಡು. ಈಗೆಲ್ಲಿದ್ದೀರಾ? ದೇವನಹಳ್ಳಿ. ದೇವನಹಳ್ಳಿನ? ಅಲ್ಲಿಗೆ ಯಾಕೆ ಹೋಗಿದ್ದೀರಾ ಅಷ್ಟು ದೂರ? ಅಲ್ಲ ಅಲ್ಲ, ನಾಯಂಡಹಳ್ಳಿ. ನಾಯಂಡಹಳ್ಳಿ ಹತ್ರ ಏನ್ರಿ ಕೆಲಸ ನಿಮಗೆ? ಹಸ್ಬೆಂಡು, ಅಲ್ಲೇ ಪಕ್ಕದಲ್ಲಿ ಕೆಂಗೇರಿಯಲ್ಲಿ ಒಂದ್ ಸ್ವಲ್ಪ ಕೆಲಸ ಇತ್ತು. ಹಂಗೆ ರಾಮನಗರ ಚನ್ನಪಟ್ಟಣ ಹೋಗ್ಬಿಡ್ರಿ. ಹೆಂಗೆ ಬರೋದು ಎಷ್ಟೊತ್ತಾಗತ್ತೆ? ಆಲ್ರೆಡಿ ದಿಶಾ ಮನೆಗೆ ಬಂದಿದ್ದಾರೆ, ಬೇಗ ಬನ್ನಿ. ಹಸ್ಬೆಂಡು, ಆ ಮಿಟಕ್ಲಾಡಿಗೋಸ್ಕರ ನಾನು ಬೇಗ ಬರ್ಬೇಕಾ? ಇಲ್ಲ ರೀ, ನೀವು ಬಂದ್ರೆ ಅವ್ರಿಗೆ ಪರಿಚಯ ಮಾಡಿಸ್ಕೊಟ್ಟು ಒಟ್ಟಿಗೆ ಊಟ ಮಾಡೋಣ ಅಂತ ಕಾಯ್ತದೀವೆಲ್ಲ. ಅಯ್ಯೋ ಹಸ್ಬೆಂಡು, ನನಗೋಸ್ಕರ ಯಾಕೆ ಇಟ್ಟಿದ್ದೀರಾ? ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ. ನಾನು ಬರೋದು ಲೇಟ್ ಆಗುತ್ತೆ. ಮಾತಾಡಿದಾಗಿದ್ರೆ ಊಟಕ್ಕೆ ಹೋಗೋಣ. ಅಲ್ಲ, ದೀಪ ಅವ್ರು ಬರೋವರೆಗೂ. ಅಯ್ಯೋ, ಅವಳ ಕತೆ ಬಿಡಿ. ಅವಳೆಲ್ಲಿ ಹೋಗಿದ್ದಾಳೋ, ಏನ್ ಮಾಡ್ತಾಳೋ ಯಾರಿಗ್ ಗೊತ್ತೋ. ಅವಳಿಗೆ ಈ ಮನೆಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ. ಲೇಟ್ ಮಾಡೋದಂತ ಫೋನ್ ಬರೀ ಕಟ್ ಮಾಡ್ಕ ಬಂದಿದ್ ಮಾಡ್ಕ. ಎನಿಥಿಂಗ್ ರಾಂಗ್ ಭಾಸ್ಕರ್? ಏನ್ರಿ ನೀವು ಇಷ್ಟು ದೊಡ್ಡವ್ರಿಗೆ ಭಾಸ್ಕರ್ ಅಂತ ಹೆಸರಿಟ್ಟು ಕರಿತಿದ್ದೀರಾ? ಅವರೇ ನಂಗೆ ಹೇಳಿದ್ದು, ಸರ್ ಎಲ್ಲ ಕರಿಬೇಡಿ, ನನ್ನ ಭಾಸ್ಕರ್ ಅಂತ ಕರೀರಿ ಅಂತ. ಫೋನ್ ಮಾಡಿದ್ಯಾ? ದೀಪ ಹೇಳಿದಾಳಂತೆ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಊಟ ಶುರು ಮಾಡಿ ಅಂತಿದ್ದಾರೆ. ಇನ್ನೇನ್ ಮತ್ತೆ? ದರ್ಸ್ ನೋ ಪಾಯಿಂಟ್ ಇನ್ ವೇಟಿಂಗ್. ಬನ್ನಿ, ಎಲ್ಲರೂ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಅಲ್ಲ, ಅದಕ್ಕೆ ಅವರೇ ಇಲ್ಲದೆ ಹೇಗೆ ಡಿನ್ನರ್ ಸ್ಟಾರ್ಟ್ ಮಾಡೋದು? ಅಣ್ಣ, ನಾನು ಟೂರ್ ಎಲ್ಲ ಕೊಟ್ಟಾಗೋಯ್ತು. ದಿಶಾ ಅವ್ರಿಗೆ ಚಿರು ರೂಮೇ ತುಂಬಾ ಇಷ್ಟ ಆಗಿದ್ದು. ನೀಟಾಗಿ ಪರ್ಫೆಕ್ಟ್ ಆಗಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು. ಅದಕ್ಕೆಲ್ಲ ದೀಪ ಅವರೇ ಕಾರಣ, ನಂದೇನಿಲ್ಲ. ಸರ್, ಇನ್ನಾದ್ರೂ ಡಿನ್ನರ್ ಸ್ಟಾರ್ಟ್ ಮಾಡೋಣ. ಅಲ್ಲಮ್ಮ ಸೌಂದರ್ಯ, ಅರ್ಚನೂ ಬರ್ಲಿಲ್ಲ ಯಾಕೆ? ಅವಳು ಬರಲ್ವಂತ ಊಟಕ್ಕೆ? ಬಂದೆ ಅಪ್ಪ. ಏನಮ್ಮ ಅರ್ಚನಾ, ನೀನು ಕೂಡ ದೀಪ ತರ ಲೇಟ್ ಆಗಿ ಬರೋದಾ? ಹಾಗೇನಿಲ್ವಲ್ಲ. ಏನು, ಯಾಕೆಲ್ಲ ಕಾಯ್ತಿದ್ದೀರಾ? ದೀಪುಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಮ್ಮ. ದೀಪು ಬರೋವರೆಗೂ ಊಟ ಮಾಡೋದು ಬೇಡ ಅಂತ ಚಿರು ಹೇಳ್ತಾ ಇದ್ದಾನೆ. ಅಲ್ಲ ಚಿರು, ಈಗ ತಾನೇ ನನಗೆ ದೀಪ ಫೋನ್ ಮಾಡಿದ್ಲು. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ನೀವು ಊಟನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ಲು. ಯಾ ನನಗೂ ಲೇಟ್ ಆಗ್ತಿದೆ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಬರ್ತೀನಿ, ಆನ್ ದ ವೇ ಇದ್ದೀನಿ ಅಂತ ನನಗೆ ಹೇಳಿದ್ರು. ಅಲ್ಲ ಕಣೋ ಚಿರು, ದೀಪ ಬರೋವರೆಗೂ ನಾವ್ ಏನ್ ಮಾಡೋದು? ಅಟ್ಲೀಸ್ಟ್ ದಿಶನ್ ಜೊತೆ ಆದ್ರೂ ಮಾತಾಡ್ತಾ ಇರೋ. ಏನ್ ಮಾತಾಡಲಿ ಚಿಕ್ಕಮ್ಮ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಡಿಸ್ಕಸ್ ಮಾಡೋದಿದ್ರೆ ಕರ್ಕೊಂಡು ಹೋಗಿ ಡಿಸ್ಕಸ್ ಮಾಡು ಚಿರು. ಇಲ್ಲ, ಅದಕ್ಕೆ ಬಿಸ್ನೆಸ್ ರಿಲೇಟೆಡ್ ವಿಷಯ ಏನಿದ್ರು ಆಫೀಸಲ್ಲೇ ಡಿಸ್ಕಸ್ ಮಾಡ್ತೀನಿ, ಇಲ್ಲೆಲ್ಲ ಬೇಡ. ದೀಪ ಬರೋ ತನಕ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ಅಂತ್ಯಾಕ್ಷರಿ ಅಣ್ಣ. ಭಾಸ್ಕರ್, ಗೆಸ್ಟ್ ಬಂದಿದ್ದಾರೆ. ಸರಿ. ಹಲೋ. ಹಾ ದೀಪಾ. ಓ ಹೌದಾ, ಸರಿ ಸರಿ ಆಯ್ತು. ಹಾ, ಏನಂತೆ? ಅದು ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದ್ಯಂತೆ, ಬರೋದು ಲೇಟ್ ಆಗತ್ತಂತೆ. ಇನ್ನು ಕಾಯೋದ್ರಲ್ಲಿ ಅರ್ಥನೇ ಇಲ್ಲ. ಗೆಸ್ಟ್ ಬೇರೆ ವೇಟ್ ಮಾಡ್ತಿದ್ದಾರೆ. ಅದು ಅಲ್ಲದೆ ಮಾವಂಗೆ ಮಾತ್ರ ಎಲ್ಲ ತಗೊಳ್ಳೋ ಟೈಮ್ ಆಗೋಯ್ತು. ನನ್ನ ಮಾತ್ರೆ ಎಲ್ಲಿಟ್ಟಿದ್ದಾಳಪ್ಪ? ಯಾವಾಗಲೂ ದೀಪನೇ ನನಗೆ ಮಾತ್ರೆ ಕೊಡೋದು, ಎಲ್ಲಿಟ್ಟಿದ್ದಾಳೆ ಅಂತಲೂ ಗೊತ್ತಾಗ್ತಾ ಇಲ್ಲ.
ಫೋನು ರಿಸೀವ್ ಮಾಡ್ತಾ ಇಲ್ಲ. ಎಲ್ಲಿದೆಪ್ಪ ನನ್ನ ಮಾತ್ರೆ? ಚಿರು, ದೀಪ ಬರೋದು ಇನ್ನೂ ಎಷ್ಟೊತ್ತಾಗುತ್ತಂತೆ? ಕಾಲ್ ಮಾಡಿದ್ರೆ ಪಿಕ್ ಮಾಡ್ತಾ ಇಲ್ಲ. ಏನಾಯ್ತಪ್ಪ? ಏನಿಲ್ಲ, ನನ್ನ ಟ್ಯಾಬ್ಲೆಟ್ ಕಾಣ್ತಾ ಇಲ್ಲ. ಯಾವಾಗಲೂ ದೀಪನೇ ತೆಗ್ದಿಡೋಳು. ಈಗ ಎಲ್ಲಿಟ್ಟಿದ್ದಾಳೆ, ಯಾವ ಟೈಮಲ್ಲಿ ಏನು ತಗೋಬೇಕು ಒಂದು ನನಗೆ ಗೊತ್ತಿಲ್ಲ. ಇರಿ ಕೇಳ್ತೀನಿ. ಈಗಲೂ ರಿಸೀವ್ ಮಾಡ್ತಿಲ್ಲ. ಎಕ್ಸ್ಕ್ಯೂಸ್ ಮೀ, ರೆಸ್ಟ್ ರೂಮ್ ಹೋಗಿ ಬರ್ತಾರೆ.